ದರ್ಶನವಾನಿ ತೋರಯ್ಯ ದರ್ಶನವಾನಿ ತೋರಯ್ಯ ದರ್ಶನವಾನಿ ತೋರಯ್ಯ ದೇವ ದರ್ಶನವಾನಿ ತೋರಯ್ಯ ಪಾಂಡವರೈವರ ಪ್ರಾಣವು ನೀನೋ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡು ಎನಗವಯವ ಪರಮ ದಯಾಕರ ಕೊಡು ಎನಗವಯವ ಜೀವವು ನೀನೆಂದು ನಂಬಿದ್ದೆನಯ್ಯ ಜೀವವು ನಿನ್ನದೆಂದು ಹನ್ನೆರಡು ವರ್ಷ ವನವಾಸ 1 ವರ್ಷ ಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿದರು ಶ್ರೀಕೃಷ್ಣ ಪರಮಾತ್ಮನ ದರ್ಶನವಾಗಲೇ ಇಲ್ಲವಲ್ಲ. ನಾನು ಈಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮರನ್ನು ಕಾಣುವೆನು. ಅರಣ್ಯವಾಸ ಅವರ ಆನಂದದಿ ನಾವು ಕಳೆದೆವು ದೇವಾ ದೇವಾ ಮಾಧವ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜವ ದೊರಕಿತೋ ದೇವಾ ಧರ್ಮದಿ ರಾಜವ ದೊರಕಿತೋ ದೇವಾ ಕರುನಾಡು ತೋರಿ ಕತ್ತರಿಸೋ ಕರುನಾಡು ತೋರಿ ಕತ್ತರಿಸೋ ದರ್ಶನವಾಗಿ ತೋರಿ ದರ್ಶನವಾಗಿ ತೋರಯ್ಯ ದೇವ ದರ್ಶನವಾಗಿ ಕೃಷ್ಣ ಮಾಧವ ಶ್ರೀಹರಿ ಬರದಿ ನಾಂ ತರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತರಳುವೆ ದ್ವಾರಕಾ ನಗರಕ್ಕೆ ಗುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿದ್ಧಗಳು ಗುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿದ್ಧಗಳು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತರಳುವೆ ದ್ವಾರಕಾ ನಗರಕ್ಕೆ
ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಭೀಮನ ವಧಿಸಲು ನಾವು ವಿಧ ವಿಧ ಪ್ರಯೋಗವೆಸಗಿದರು. ಪ್ರತಿಮನವನ್ನು ಗೆದಗೆಡದ ಮದಕರಿಯಂಬಯ ಕೊಪ್ಪಿಗನು ಮನವನ್ನು ಗೆದಗೆಡದ ಮದಕರಿಯಂಬಯ ಕೊಪ್ಪಿಗನು ಮಾಧವನ ಬಲದಿದರು ಮದಂದ ಪಾಂಡವರೋರ್ಪಟವ ಮಾಧವನ ಬಲದಿ ಬೆರೆ ಮದಂದ ಪಾಂಡವರೋರ್ಪಟವ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಂಡರು. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಂಡು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕೌಂತೆಯರು ಕೌಂತೆಯರು ಆ ಏಡಿಗಳಾದ ಪಾಂಡವರು ಈ ಧರ್ಮಕ್ಷೇತ್ರವಾದ ಕುರುಭೂಮಿಯಲ್ಲಿ ಪಾಂಡವರ ಕೌರವರ ಭೀಕರ ಸಂಗ್ರಾಮ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಜಾತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಪಾಂಡವರು ಆ ಪಾಂಡವರಾದರು ಈ ಪೃಥ್ವಿಯನ್ನು ಆಳಲು ಅಸಮರ್ಥರು. ಅವರು ನನ್ನಂತಹ ಗಂಡೆದೆಯ ಗಂಡಿಗಳು ಅವರಾಗಿದ್ದಲ್ಲಿ ರಣಕ್ಷೇತ್ರದಲ್ಲಿ ಕ್ಷಣಿಸಿ ರಾಜ್ಯವನ್ನು ಪಡೆಯಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಆ ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವುದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕ ನಗರವನ್ನು ಪ್ರವೇಶಿಸಿ ಯಾದವರ ಘನ ಸೈನ್ಯವನ್ನು ಪಡೆದುಕೊಂಡೇ ಹೋಗುವೆನು. ಇನ್ನು ಯಾದವರ ಘನ ಸೈನ್ಯ ನನಗೆ ದೊರೆತರೆ ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿ ಶತ್ರುಗಳ ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ರಮಣನು ನಮ್ಮ ಶವ ಭೀಮನ ರಮಣನು ನಮ್ಮ ಶವ ಓಮಗೈವ ಭೀಮನ ಮಧ್ಯಮ ಪಾಂಡವ ಪಾಟನ ಒಲಿಸಲು ಚಿತ್ರಕರ್ಮ ಕೊಟ್ಟಿರನು ಪಣವ. ಮಧ್ಯಮ ಪಾಂಡವ ಪಾಟನ ಒಲಿಸಲು ಚಿತ್ರಕರ್ಮ ಕೊಟ್ಟಿರನು ಪಣವ. ಹೊರಸಿಂಹಾಸನದಲ್ಲಿ ಕುಳಿತು ನಿರುತವು ಔಷಧಿ ದೊರೆಯನಾಡುವೆ. ಹೊರಸಿಂಹಾಸನದಲ್ಲಿ ಕುಳಿತು ನಿರುತವು ಔಷಧಿ ದೊರೆಯನಾಡುವೆ. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿದ್ಧದ ಅವರಿಗೆ ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿದ್ಧದ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನ ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿನ ತೆರಳುವೆ ಬರದಿನ ತೆರಳುವೆ. ಕೃಷ್ಣ ಇದು ನಿಮ್ಮ ಲೀಲೆ, ಇದು ನಿನ್ನ ಲೀಲೆ. ದೇವ ಇದು ನಿನ್ನ ಲೀಲೆ, ದೇವ ದೇವ ಇದು ನಿನ್ನ ಲೀಲೆ.
ಪರಮಾತ್ಮ ನಂದಕುಮಾರ ನವಗುಣದಾರ ನಂದಕುಮಾರ ನವಗುಣದಾರ ವಂದಿಪೆ ಗಿರಿಧರ ಘನ ಮುರುಳೀಧರ ವಂದಿಪೆ ಗಿರಿಧರ ಘನ ಮುರುಳೀಧರ ಕಮಲಾರಮಣ ವಿಮಲಾಭರಣ ಕಮಲಾರಮಣ ವಿಮಲಾಭರಣ ದುರಿತ ನಿವಾರಣ ದೇವ ದುರಿತ ನಿವಾರಣ ದೇವ ದೇವ ಇದು ನಿನ್ನ ಲೀಲೆ ಪೂರ್ಣೈಕ ತ್ರಿಲಾಲ ಗೋಪಾಲ ದೇವ ದೇವ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ಪರಮಾತ್ಮ ಕಾರಣ ನೀನೆ ಸಾಯ್ವನು ನೀನೆ ಕಾರಣ ನೀನೆ ಸಾಯ್ವನು ನೀನೆ ಕಾಯುವ ದಾತ ಮಾನವರ ಜೀವ ಕಾಯುವ ದಾತ ಮಾನವರ ಜೀವ ಕಾಯುವನು ನೀನೆ ಕಾಮ ಜನ ತಾನೇ ಕಾಯುವನು ನೀನೆ ಕಾಮ ಜನ ತಾನೇ ಅಮರ ಗುಣಾಯುತ ದೇವ ಅಮರ ಗುಣಾಯುತ ದೇವ ದೇವ ಇದು ನಿನ್ನ ಲೀಲೆ ಗೋನೈಕ ತ್ರಿಲೋಲ ಗೋಪಾಲ ದೇವ ದೇವ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು. ಬಂದೆ ನಿಂದು ದ್ವಾರದ ಹರಿಯ ಅಭಯ ಪಡೆದು ದುರದಿ ಕಡಿಲೆ ದುರುಳ ಬಂದೆ ಹರಿಯ ಅಭಯ ಪಡೆದು ದುರದಿ ಕಡಿಲೆ ದುರುಳ ಬಂದೆ ನಿಂದು ದ್ವಾರದ ನೋಡಲು ಮೂರ್ತಿನ ತೋರಣ ನೋಡಲು ಮೂರ್ತಿನ ತೋರಣ ಮನಕಾನಂದವ ಮೋರ್ಪದು ಕಾಲವ ಅರಮನೆಯೋ ಮನಕಾನಂದವ ತೋರ್ಪದು ಮಾನವತಿ ಅರಮನೆಯು ಹರಿಯ ಅಭಯ ಪಡೆದು ದುರದಿ ಕಡಿಲೆ
ಶೃಂಗಾರ ವೈಭವ ಇದೇನು ದ್ವಾರಕಾ ನಗರವೋ ಅಥವಾ ಸ್ವರ್ಗಲೋಕವೋ? ಮಾಧವನರ ಮನೆಯು ಮನಕ್ಕೆ ಮೋದಕ್ಕೆ ಸಾಟಿ ಕಾರಣ ಹೊಲೆ 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 ಭಲೆ ಭಲೆ ಮಾಧವ ಮತ್ತು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಚ್ಚೆ ಕೆಂಪುಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಚ್ಚೆ ಕೆಂಪುಗಳು ಗೋಮೇದಿತ ಪುಷ್ಪರಾಗ ವೈದು ಸಮಗೋ ಭಲೆ ಭಲೆ ಮಾಧವ ಗೋಮೇದಿತ ಪುಷ್ಪರಾಗ ವೈದು ರನ್ನದ ಕಲಸಗಳು ಹೊಳದಳ ತಳ ಹೊಳೆಯುವವು ರನ್ನದ ಕಲಸಗಳು ಹೊಳದಳ ತಳ ಹೊಳೆಯುವವು ಜಗದೊಳಿದಕ್ಕೆ ಸಾಟಿ ಕಾಣೆಲ್ಲ ಹೊಲೆ 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 ಮಾಧವನ ಅರಮನೆಯು ಜನಿತು ರಮ್ಯವ ಶ್ರೀಹರಿಯ ಹೃದಯವಿದು ಅತಿ ನಿಗೂಢವ ಮಾಧವನ ಅರಮನೆಯು ಜನಿತು ರಮ್ಯವ ಶ್ರೀಹರಿಯ ಹೃದಯವಿದು ಅತಿ ನಿಗೂಢವ ಏಯತ್ತಲು ನೋಡುತ್ತಿರ ಕಲ್ಲಿನ ಮಕ್ಕಳಿಗಳು ಎತ್ತಲು ನೋಡುತ್ತಿರೆ ಹೊಲ್ಲಿನ ಪತ್ತಳಿಗಳು ಪುರವನ್ನು ಹೇಳುತ್ತಲೆಂಬುದು ನೋಡಲ್ ಚಿತ್ತಕ್ಕೆ ಪುರವನ್ನು ಹೇಳುತ್ತಲೆಂಬುದು ನೋಡಲ್ ಮಾಧವನರ ಜಗದೊಳಿದಕ್ಕೆ ಸಾಟಿ ಕಾಣಲ್ಲ ಬಲ 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 ಏನಿ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡು ಆ ದೇವೇಂದ್ರನ ಅಮರಾವತಿಯನ್ನು ನಾಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಭವನ. ಸೃಷ್ಟಿಕರ್ತನೇನಾದರೂ ತನ್ನ ಸೃಷ್ಟಿಯ ಸೌಂದರ್ಯ ಸೊಬಗನ್ನೆಲ್ಲ
ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಲ್ಲಿ ಮಳೆಗರದಂತೆ ಭ್ರಾಸವಾಗುತ್ತಿದೆಯಲ್ಲ ಈ ಮಾಧವನ ಭವನ. ಸುಗಂಧ ಸೂಸುವಂತಹ ಪರ್ವತಗಳು, ಜೀವಂತ ಸುಂದರಿಯಂತಿರುವ ಶಿರೋಬಾಲಕಿಯರು, ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು, ಈ ಸಂಪಿಗೆಯಂತಹ ನಾಸಿಕ, ಪಳಪಳನೆ ಹೊಳೆಯುತ್ತಿರುವ ಈ ನಯನ ಮನೋಹರಗಳು, ಆ ಮಧುಚಂದ್ರನನ್ನೇ ನಾಚಿಸುವಂತಹ ಮಂದಹಾಸ, ಇದೆಲ್ಲವನ್ನು ನೋಡುತ್ತಿದ್ದರೆ ನನ್ನ ಮನಸ್ಸೇಕ ದಿಗ್ಭ್ರಮೆಗೊಂಡು ನಾನೇ ಒಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಭಯ್ಯ ಸುಯೋಧನ, ಸುಸ್ವಾಗತ ಭಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುಲ ತಿಲಕ ಕೌರವೇಶ್ವರ, ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತಂ ಸಿಂಹಾಸನಾಧೀಶ್ವರ, ಗುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತಂ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀಮಂತ ಪ್ರಚಂಡ ಗೌರವ, ರಣರಂಗ ಧೀಮಂತ ಪ್ರಚಂಡ ಗೌರವ, ಸ್ವಾಗತ ಸ್ವಾಗತ ನಂದನ. ಕರದಲ್ಲಿ ಗದೆಯಂ ಹಿಡಿದಿಹ ವೀರ ಶರೀರವು ಬಧಿಸಿದ ಹುಲಿಯಾಕಾರ, ಕರದಲ್ಲಿ ಗದೆಯಂ ಹಿಡಿದಿಹ ವೀರ ಶರೀರವು ಬಧಿಸಿದ ಹುಲಿಯಾಕಾರ,
ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಸ್ವಾಗತಮಯ್ಯ ಸುಯೋಧನ ಸುಸ್ವಾಗತಮಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇಶ್ವರ ಏನಿ ಭ್ರಾಂತು ಏನಿ ಭ್ರಾಂತು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ ಅಥವಾ ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರಬಹುದೇ? ಚಚ ಕೃಷ್ಣ, ಈ ನಿನ್ನ ಮಾಯಾ ಶೇನಾಗಾರವನ್ನು ಕಂಡು ಬೆರಗಾಗುವನಲ್ಲ, ಈ ಛಲದಂಕಮಲ್ಲ, ಸ್ವಸಾಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರ್ಯ ಗರ್ಭ ಸಂಜಾತ ಶತ್ರುದುಡೀನ ಈ ಕೌರವೇಶ್ವರ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ? ಅಸಂಭವ. ನಾನೇನು ಮಾಧವನ ಅರಮನೆಯನ್ನು ಹೊಗಳಲು ಇಲ್ಲಿಗೆ ಬಂದವನಲ್ಲ. ನಮ್ಮ ಮಾವನಾದ ಶಕುನಿಯ ಮಾತಿನಂತೆ ಧಾಯಾದಿಗಳನ್ನು ಕಣ್ಮರೈಸಿ ಈ ದ್ವಾರಕಾ ನಗರಕ್ಕೆ ಬಂದಿದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದು ನೋಡೋಣ. ಓ ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಇನ್ನೆಲ್ಲಿಯ ನಮ್ಮ ಕೃಷ್ಣನು ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರಗೊಳ್ಳುವನು? ಈ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಏನು ಸಾತ್ಯಕಿ, ಕೃಷ್ಣನು ನಿದ್ರಿಸುತ್ತಿರುವನೇ? ಆಹಾ, ಎಂತಹ ಸುಖ ಪುರುಷನಯ್ಯ ಈತನು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲಭದ್ರ ದೇವರಿಗೆ ವಹಿಸಿಕೊಟ್ಟು ಸಂಬಂಧವಿಲ್ಲದಿದ್ದರು ಸಂಬಂಧವನ್ನೇ ಕಲ್ಪಿಸಿಕೊಂಡು ವಿರಾಟನ ಪುತ್ರಿಯಾದ ಉತ್ತರ ವಿವಾಹ ಮಹೋತ್ಸವದಲ್ಲಿ ಆಗಲಿರಲು ಜಾಗಣೆ ಮಾಡಿದಂತಿದೆ. ಅದಕ್ಕೆ ಭಾವನವರಿನ್ನು ನಿದ್ರೆ ಮಾಡುತ್ತಿರುವರು. ನಿದ್ರೆ ಮಾಡಲಿ ಸಾತ್ಯಕಿ, ನಿದ್ರೆ ಮಾಡಲಿ. ನಿನಗೊಂದು ಮಾತಿರುವುದು ಸಾತ್ಯಕಿ. ಅದೇನು ಹೇಳು ಕುರು ರಾಜ? ಓರ್ಗರದು ಬಂದಿರುವ ಭೀಕರ ಸಮರಾಂಗಣದಲ್ಲಿ ಕುರುಪಾಂಡವರಿಗೆ ಭೀಕರ ಸಂಗ್ರಾಮ. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಬೇಕು ಸಾತ್ವಿಕಿ. ಅದಕ್ಕೆ ನಾವು ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾತ್ವಿಕಿ?
ನಾವು ಶ್ರೀಕೃಷ್ಣ ಪರಮಾತ್ಮನ ಆಧೀನರು. ಅವರೆಲ್ಲಿರುವರೋ ನಾವು ಅಲ್ಲೇ ಇರುವೆ. ಸರಿಯಾದ ಮಾತು ಸಾತ್ವಿಕಿ. ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನೇ ವಹಿಸಿದ್ದೆ, ಆದರೆ ಯಾದವ ಸಮೂಹವೇ ನಮ್ಮ ಕೈ ಸೇರಿದಂತಲ್ವೇ ಸಾತ್ವಿಕಿ? ಇದ್ದರೂ ಇರಬಹುದು ದುರ್ಯೋಧನ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಲೇ ಸಾತ್ವಿಕಿ. ನಾನಾರು ರಾಜಾದಿರಾಜ, ಸರಿ ಸಾಮ್ರಾಜ್ಯ, ಅಖಿಲ ಸಾಮ್ರಾಜ್ಯ ಚಕ್ರವರ್ತಿ ಸಾರ್ವಭೌಮ ನಾನಾಗಿರುವಲ್ಲಿ ಈ ಧನ ಕಾಯುಗೊಲ್ಲನ ಪದತಡಿಯಲ್ಲಿ ಅಸಂಭವ, ಅಪಮಾನ, ನನಗೆ ಉಚಿತವಾದ ಸ್ಥಾನ ಭಾಗ.
ಪ್ರಾಣಸಖ, ನಿನ್ನ ವಿಡಂಬನೆ ಏಕೆ, ಏನಾಯಿತು? ನಾನು ಅದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬರಲಿ, ಬಹಳ ಸಂತೋಷ. ನಿಮ್ಮ ಆಲಸ್ಯದ ಪತ್ರದ ಫಲವಾಗಿ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಸಾರ್ಥಕಿ, ಇದು ವಿಡಂಬನೆಯಲ್ಲ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವಲ್ಲವೇ? ಯಧಿಷ್ಠರು ತನ್ನ 4 ಸಹೋದರರೊಡನೆ ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳು. ನಿಮ್ಮ ಆಶೀರ್ವಾದವು ನಮ್ಮ ಮೇಲೆ ಇರಲಿ, ನಾನಿನ್ನು ಬರುವೆನು. ಶ್ರೀಕೃಷ್ಣ ಪರಮಾತ್ಮನ ದಯವು ನಿಮ್ಮ ಮೇಲೆ ಇರುವ, ನಾನಿನ್ನು ಬರುವೆನು. ಏನು ಪಾರ್ಥ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಆ ಶಕ್ತಿ ನಿನ್ನಲ್ಲಿದೆಯೇ? ಏನು ಧೋರಕಿಗೆ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು, ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದನು ಪಾರ್ಥ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯ ಸಹಕಾರ ದೊರೆಯುವುದು. ನಾವು ಇಲ್ಲಿಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದನಾದರೂ ಬಾ ಪಾರ್ಥ, ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸೆಕ್ಕೆ ಬಿದ್ದನು. ಒಂದು ವೇಳೆ ಸೆಕ್ಕೆ ಬಿದ್ದರೂ ಬಹಳ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ತೋರಿಯುತ್ತೆ ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ, ನೀನು ಮರೆಯಬೇಡ, ನೀನು ಮರೆಯಬೇಡ ಪಾರ್ಥ. ಹೇ ಜನಾರ್ದನ, ಜಾಗರಿತನಾದ ಜಗತ್ತಿನ ಜೀವಕೋಟಿಯಿಂದ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು, ಅಂಧಕಾರವನ್ನು ಅರಿಸು, ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳಕರವು ನಿನ್ನನ್ನೇ ಸೇರಿದೆ. ಶೋಭರಿಗ ಭಯನಿದ್ದ ಪ್ರಭುವೇ, ಭಕ್ತ ವಿಭೀಷಣ ಕಾಯ್ದ ಸ್ವಭಾವವಾತ ಏನು ನಿನ್ನಯ ಲೀಲೆಯೋ ದೀನ ದಯಾಳು. ಜಾಗೃತನಾಗಿ ಜನ ಮರ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಅಜಗಳ ನಯಗಿ ಗಾಡಿಸದೆ ಯೋಗ ನಿತ್ಯಂ ಜಾಗೃತನಾಗೆ, ಅಜಗಳ ನಯಗಿ ಗಾಡಿಸದೆ ಯೋಗ ನಿತ್ಯಂ ಜಾಗೃತನಾಗೆ. ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಯುಗದ ಪರಿಹಂತವು ನೀನೆ, ನಗು ನಗುತ್ತಲಿ ಈ ಜಗವ ಬೆಳಗಿದೆ. ಯುಗ ಯುಗದ ಪರಿಹಂತವು ನೀನೆ, ನಗು
ನಗುತ್ತಲ್ಲಿ ಈ ಜಗವ ಬೆಳಗಿದೆ ಮೃಗಮುನಿ ದರ್ಪದ ಅಕ್ಷಯ ನಳಿಸಿ ಮೃಗಮುನಿ ದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ ಮೃಗಮುನಿ ದರ್ಪದ ಅಕ್ಷಯ ನಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಜಯನ ಸುಂದರವದನ ನಿಗಿಸು ಲೋಕದ ಭವಬಂಧನ ನಿಗಿಸು ಲೋಕದ ಭವಬಂಧನ ಪಾಂಡವರ ಆರಾಧ್ಯರಣ್ಯ ಬ್ರಹ್ಮಾಂಡದೊಳ್ಳು ಈಗ ಶರಣ್ಯ ಪಾಂಡವರ ಆರಾಧ್ಯರಣ್ಯ ಬ್ರಹ್ಮಾಂಡದೊಳ್ಳು ಈಗ ಶರಣ್ಯ ಅಂತ್ಯದಲ್ಲಿ ದ್ರೌಪದಿಯು ಅಪಮಾನವ ಸಹಿಸದೆ ಮರತಿಯಳು ದ್ರೌಪದಿಯು ಅಪಮಾನವ ಸಹಿಸದೆ ಮರತದ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ ಭರತದ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ನಿಗಿಸು ಲೋಕದ ಭವಬಂಧನ ನಿಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರವದನ ಏನು ಜನಾರ್ದನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಛೇ, ಈ ಚರಣದಲ್ಲೇಡಿ ಏಕೆ ಕುಳಿತುಕೊಂಡ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯು ನನಗೆ ಸ್ಥಾನವಲ್ಲವೇ? ಅದುವೇ ನನಗೆ ಮಹಾಪ್ರಸಾದವಲ್ಲವೇ? ವಾಸುದೇವ! ಯಾರು? ಕುರುಚಕ್ರೇಶ್ವರ. ಓ ಭಾವ, ಸಾರ್ವಭೌಮ, ಯಾವಾಗ ಬಂದೆ? ಕುಶಲವೇ? ಛೇ, ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೇನಯ್ಯ. ಅಲ್ಲದೆ ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿಲ್ಲಿಸಿದಂತಾಯ್ತಲ್ಲ ಭಾವ. ಕೃಷ್ಣ, ಭಾವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎಚ್ಚರಗೊಂಡು ಭಾಷಣವನ್ನೇ ಮಾಡುತ್ತಿರುವೆ ಅಲ್ಲ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲವಲ್ಲ ಭಾವ. ಈಗ ನೀವುಗಳು ಬಂದ ಸಮಾಚಾರವಿನ್ನೇನು ಮಾಧವ? ಭೋರ್ಗರೆದು ಬರುತ್ತಿರುವ ಭೀಕರ ಸಮರಾಂಗಣದಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮ. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಬೇಕು. ಅದನ್ನು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವನು ಕೃಷ್ಣ. ಏನು ಯುದ್ಧವೇ? ಓಹೋ ಅರ್ಜುನ, ನೀನು ಕೂಡ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದಲೇ ಮುಂದೆ ತೋರುತ್ತಿರುವುದು. ಹೌದು ಪರಮಾತ್ಮ. ಇಂತಹ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಪಾರ್ಥ? ಪರಮಾತ್ಮ, ಅರ್ಜುನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಿ. ವಾಸುದೇವ, ಮೊದಲು ನಾನು ಇಲ್ಲಿಗೆ ಬಂದವನು. ಯಾರು ನಿನ್ನ ಬಳಿಗೆ ಮೊದಲು ಬಂದವರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೇರನು
ಮೊದಲಾಗಿ ನ್ಯಾಯಾಶೀಲನು. ಎಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ, ಆದರೆ ಧರ್ಮವನ್ನು ಪಾಲಿಸಿದಂಥಾವುದು ಮಾಧವ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡನು. ಇರಬಹುದು. ಆಗಲಿ, ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಅರ್ಜುನನು ನಿನಗಿಂತಲೂ ಚಿಕ್ಕವನು. ಇರಲಿ. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರ ಮೊದಲು ಆತನಿಗಿರುವುದು. ವಂಚಕ. ಆದರೂ ಈ ವಿಚಾರದಲ್ಲಿ ನಿಮ್ಮಿಬ್ಬರಿಗೂ ನನ್ನದೊಂದು ಸಲಹೆ ಇರುವುದು. ಏನದು ಭಾವ ನಿನ್ನ ಸಲಹೆ? ಸುಯೋಧನ, ಪಾರ್ಥ, ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರ ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭಾವ, ಭರತ ಕರ್ಣ ಪ್ರಲಯದಿ ಸಂತಾಪ ದೂರಿತ ಬೇಡವೋ ಈ ಘಟ ಸಮರ ಸಾಗಸ ಅನುಚಿತ. ಭರತ ಕರ್ಣ ಪ್ರಲಯದಿ ಭರತ ಭೂಮಿ ಆಳವಯಗಿ ಸಭೆಯರೊಡನೆ ದ್ರೋಹವೆಸಗಿ. ಭರತ ಭೂಮಿ ಆಳವಯಗಿ ಒಂದು ಬಳಗರ ತರುಣ. ಭರತ ಕಂಡ ಪ್ರಳಯದ ಸಂತಾಪ ದೂರಿತ ಬೇಡವೋ ಈ ಘಟ ಸಮರ ಸಾಗಸ ಅನುಚಿತ. ಭರತ ಕಂಡ ಪ್ರಳಯದ ಲಾಭವ್ಯಾರಿಗೋ
ಮಲ್ಲ ಈ ದುರ್ಯೋಧನನಿಗಲ್ಲವೇ? ಭಾವ, ಶತಕೋಟಿ ರಾಯರಾಳು ಬಿಟ್ಟು ಹೋಗಿರುವ ಕೇವಲ ಈ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನಿಮ್ಮಲ್ಲಿ ಈ ವೈರತ್ವ ಏಕೆ ಭಾವ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಭಾವದಿಂದ ಬಾಳುವುದು ಮೇಲಲ್ಲವೇ ಭಾವ? ಕೃಷ್ಣ, ಈ ನಿನ್ನ ನೀತಿ ವಚನವನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬಂದವನಲ್ಲ. ಈಗ ನೀನು ನನಗೆ ಸಹಾಯ ಮಾಡುವೆಯೋ ಅಥವಾ? ಇದರ ಮೇಲೆ ನಿಮ್ಮ ಇಷ್ಟದಂತೆ ಆಗಲಿ. ಮುಂದೆ ಬಂದು ಒದಗುವ ಅನರ್ಥಗಳಿಗೆಲ್ಲ ನೀನೇ ಎದುರಿಸಲು ಸಿದ್ಧನಾಗಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಆಗಲಿ, ಈ ವಿಚಾರದಲ್ಲಿ ನೀವಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ, ಅಪ್ರತಿಮ ವೀರಪಟದಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯವೆಲ್ಲ ಒಂದು ಕಡೆ, ಭಾವ ಕೃಷ್ಣ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ, ನೀ ಎರಡಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನೀರು ನಿರಸ್ತನಾದರೂ ನಾನು ನಿನ್ನನ್ನೇ ಹೊಂದುವೆನು ಪರಮಾತ್ಮ. ತಥಾಸ್ತು ಪಾರ್ಥ. ನಿರಸ್ತ್ರನೂ ಆದ ಈತನನ್ನು ಕಟ್ಟಿಕೊಂಡು ಯುದ್ಧರಂಗದಲ್ಲಿ ನಾನೇನು ಮಾಡಬಲ್ಲೆ? ಕೃಷ್ಣ, ಭಾವ, ನೀನು ಆ ಪಾಂಡವರ ರಕ್ಷಣಾ ಭಾರವನ್ನೇ ವಹಿಸಿಕೋ. ಆದರೆ ನನ್ನ ಗದಾಯುದ್ಧ ಗುರುವಾದ ಬಲರಾಮ ದೇವರ ಸಹಿತ ನಿನ್ನ ಅಕ್ಷೋಹಿಣಿ ಸೈನ್ಯವೇನಾಗಿರಲಿ. ಭಲೇ ಭಾವ, ಭಲೇ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರುವೆ. ಎಷ್ಟೇ ಆಗಲಿ ಕುರುಚಕ್ರೇಶ್ವರನಲ್ಲವೇ? ಆಹಾ, ಅದು ತಿಳಿಯುವುದು ಮುಂದೆ. ಈಗ ಅದರ ಮಾತೇಕೆ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನು ಬರಲೇ ಮಾಧವ. ನಡೆ ಭಾವ. ಪರಮಾತ್ಮ, ಹಲೇ ಹಲೇ ಕಪಟ ನಾಟಕ ಸೂತ್ರಧಾರಿ, ಹಲೇ ಹೊಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಹೊಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಣಯ ಅಮರ. ಶತ್ರುಘ್ನ ಪ್ರಚಂಡ ರಕ್ತ ತಾಂಡವ ಪ್ರಚಂಡ ಹಳೆಯ ಸಿಂಹನಾದ. ಧರಣಿ ಸಾಗತ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ರಣದೋಳ್ ಆಯುಧವಂ ಧರಿಸದಿರೇ. ರಣದೋಳ್ ಆಯುಧವ ಧರಿಸದಿರೇ. ಪಾಂಡವರ ಅದಂತು ಮಾಲಿಕೆಯೋ. ನೋಡುವೆನು ನಿನ್ನ ಪಂಥ ಕಲಿಗುಣ ಅವತಾರ ಪುರುಷ ಮುಖಂಡ. ಹಲೇ ಕಪಟ ನಾಟಕ ಸೂತ್ರಧಾರಿ, ಹಲೇ ಈ ನಿನ್ನ ಕಣ್ಸನ್ನೆಯಿಂದಲೇ ಈ ನಿನ್ನ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಹಾಯಾ ನಾಟಕವನ್ನು ನಾನೇನು ಅರಿಯವನೆಂದು ಭಾವಿಸಿದೆ ಕೃಷ್ಣ. ಕೃಷ್ಣ, ಭಾವ, ನೀನು ಬುಲ್ಕಪಟಿ, ಬಹುಪಕ್ಷಪಾತಿ. ಆಗಲಿ, ಅದರಲ್ಲೂ ಈ ನಿನ್ನ ಪಾರ್ಥನು ನಿನ್ನ ಪ್ರಾಣಸಕನು. ಈಗಿರುವಲ್ಲಿ ನಿಮ್ಮಗಳ ಜೊತೆ ಬೆರೆಯಲು ಸಾಧ್ಯವೇ ಕೃಷ್ಣ? ಆದರೂ ಪಾದುಕವಿಲ್ಲ. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದೆಂದು ವಚನ ಕೊಟ್ಟಿರುವೆ ಕೃಷ್ಣ.
ಸುಯೋಧನ, ವಾಚನ ಭ್ರಷ್ಟನಾದಯ ಎಚ್ಚರ. ಭಾವ, ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಬಹಳ ಎಚ್ಚರದಿಂದಲೇ ಇರುವೆನು ಭಾವ. ಈಗ ಅದರ ಮಾತೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳ ಸಂಚು ಫಲಿಸಿತೆಂದು ಈಗ ಬೇಡವೋ ಮಾಧವ? ಮುಂದೆ ಸಂಧಿಸೋಣ ಭೀಕರ ಸಮರಾಂಗಣದಲ್ಲಿ. ನಡೆ ಭಾವ. ಆಗ ತೋರುವೆಯಂತೆ ಈ ನಿನ್ನ ಪಾಂಡವರ 7 ಅಕ್ಷೌಣಿ ಸೈನ್ಯಗಳ ಫಲಗಳನ್ನ. ಮಾಧವ, ನಾನಿನ್ನು ಬರಲೇ? ನಡೆ ಭಾವ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ನಡೆ ಭಾವ. ಕೃಷ್ಣ, ನೀನು ನನಗೆ ಬೇಡ ಬೇಡ, ಹೋಗು. ಯಾದವಾಕ್ಷೋಣಿ ಸೈನ್ಯ ನನ್ನ ವಶ. ನನ್ನ ಗದಾಯುಧ ಗುರುವಾದ ಬಲರಾಮ ದೇವರು ನನ್ನ ಬೆಂಬಲಕ್ಕೆ. ಹಸ್ತಿನಾವತಿ ರತ್ನ ಸಿಂಹಾಸನ ಸದಾ ಈ ಛಲದಂಕ ಮಲ್ಲಣ ಆಡಳಿತದಲ್ಲೇ ಇರಬೇಕು. ರತ್ನ ಕಳೆಯಿಂದ ರಾರಾಜಿಸುತ್ತಿರುವ ರಾಜಮಕುಟ ಸದಾ ಈ ನನ್ನ ಮಸ್ತಕದ ಮೇಲೆ ರಾರಾಜಿಸುತ್ತಿರಬೇಕು. ಇದೇ ನನ್ನ ಛಲ, ಇದೇ ನನ್ನ ಛಲ. ಎಲವೋ ದ್ವಿತೀಯ ಪಾಂಡವ, ಭೋರ್ಗರೆದು ಬರುತ್ತಿರುವ ಭೀಕರ ಸಮರಾಂಗಣದಲ್ಲಿ ನಿನ್ನನ್ನು ಛಿದ್ರವಾಗಿ ಸೇಳಿ ರಣರಂಗದ ದಿಕ್ಕುಗಳಿಗೂ ಹೊರಡುವೆನು. ಇನ್ನು ನನಗದಾರು ಸಮರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆಗಿಂದು ಯಾದವ ಸೈನ್ಯ ಅಧ್ವಂಸ ಮಾಡಿ ಬಿಡುವೆ ನಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ಇಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಖ್ಯಾತ ದ್ರೋಣ ಅಶ್ವತ್ಥಾಮರು ಚಲ್ಲ ಶಕುನಿ ಸೈನ್ಯವಾದ ಸಮರವೀರರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಚಲ್ಲ ಶಕುನಿ ಸೈನ್ಯವಾದ ಸಮರವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನ ಸೀಳಿ ಬಿಡುವ ನನ್ನ ತಮ್ಮನು ಪಾರ್ಥನ ಶಿರ ಆರಿಸುವ ಬೇರ ಕಣ್ಣನು. ಭೀಮನನ್ನ ಸೀಳಿ ಬಿಡುವ ನನ್ನ ತಮ್ಮನು ಪಾರ್ಥನ ಶಿರ ಆರಿಸುವ ವೀರ ಕಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಇದು ಕುರುಕ್ಷೇತ್ರ. ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ವಾಸುದೇವ್, ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತೆಯ ಕರುಣೆಗೆ, ಹರಡಿದ ಕಾಂತಿಯ ಕರುಣೆಗೆ ಸಾಧಕವಾಯಿತು ಎನ್ನ ಮನೋರ, ಸಾಧಕವಾಯಿತು ಎನ್ನ ಮನೋಹರ. ಅಭಯವನಿದ
ಅಭಯವ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಇಂದ್ರಮ ಪಾಲಿಸಿದ ಇಂದ್ರಮ ಪಾಲೆ ಸಾಧಕವಾಯಿತು ಧನ್ಯತೆಯಾದನ ಪುಣ್ಯೋದಯದೇ ಕೃಷ್ಣ ಕೃಷ್ಣ ಧನ್ಯತೆಯಾದನ ಪುಣ್ಯೋದಯದೇ ರಾಧಾ ರಮಣ ಕೈವಶವಾದ ರಾಧಾ ರಮಣ ಕೈವಶವ ಅಭಯವ ಯದುಪತಿ ಅಭಯವ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ ಅರ್ಜುನ ಅರ್ಜುನ ಪರಮಾತ್ಮ ಎಂತಹ ಆ ಕಾರ್ಯವನ್ನು ಮಾಡಿದೆಯ್ಯ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ನಿರಸ್ತನಾದ ನನ್ನನ್ನು ಕಟ್ಟಿಕೊಂಡಿ ಪಾರ್ಥ. ಪರಮಾತ್ಮ ನನ್ನನ್ನು ಕಟ್ಟಿಕೊಂಡು ಯುದ್ಧರಂಗದಲ್ಲಿ ನೀನೇನು ಮಾಡಬಲ್ಲೆ ಪಾರ್ಥ? ಪರಮಾತ್ಮ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಾನು ನಿನ್ನನ್ನೇ ಹೊಂದುವೆನು ಪರಮಾತ್ಮ. ನನ್ನ ನಿನ್ನಲ್ಲಿ ಇಂದ್ರಜಾಲ ಬೇಕೆ ಪರಮಾತ್ಮ. ಮಾಧವ ಮಾಧವ ಹರೆ ನಿರ್ಣಯ ಒಲುನಯ ಬರದೆ ಮುರಹರೆ ನಿರ್ಣಯ ಒಲುನಯ ಬರದೆ ಮಾಧವ ದಯದೆ ದಯೆ ಮಾಧವ ದಯದೆ ಕಾತರವೇ ಕಾತರವೇ ವಿಜಯ ಕರದಲ್ಲಿ ಗಾಂಡಿ ವಿಜಯೋ ದುರದಿ ಕರದಲ್ಲಿ ಗಾಂಡಿ ವಿಜಯೋ ದುರದಿ ಜಗಗೆಡದಿರುವುದೋಗೆ ಕಡುದಿರಲಿ ಜಗಗೆಡದಿರುವುದೋಗೆ ಕಡುದಿರಲಿ ಕಾತುರವೇ ವಿಜಯ ಕಾತುರವೇ ವಿಜಯ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕಹತನು ನೇನೆ ವಿಜಯಕ್ಕೆ ಕಾರಣ ಕಹತನು ನೇನೆ ವಿಜಯಕ್ಕೆ ಕಾರಣ ಕಹತನು ನೇನೆ ಸಹಸ ನಿನ್ನದು ಸಾಧಿಸು ಪವನಾನ ಸಹಸ ನಿನ್ನದು ಸಾಧಿಸು ಪವನ
ಮಾಧವ ನಿನ್ನಯ ದಯದೆ ದಯೆ ಮಾಧವ ನಿನ್ನಯ ದಯದೆ ಭಯವಿಲ್ಲ ಜಗದೆ ಮುರಹರ ನಿರ್ಣಯ ಒಲುಮೆಯ ಬರದೆ ಮುರಹರ ನಿರ್ಣಯ ಒಲುಮೆಯ ಬರದೆ ಮಾಧವ ಮಾಧವ ಮನದಲು ಮಾನವ ಮನದಲು ಮಾನವ ಬಿಡು ಬಿಡು ಪ್ರಿಯಸಕ ಮನದಲು ಮಾನವ ಬಿಡು ಬಿಡು ಪ್ರಿಯಸಕ ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ತಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ಸಾಧಿಸು ಕಾರ್ಯವ ಭಯವೇ ಕಾತರವೇ ವಿಜಯ ಕಾತರವೇ ವಿಜಯ ಕರದಲ್ಲಿ ಕರದಲ್ಲಿ ಗಾಂಡಿ ಪಿಡಿದಿದೆಯೋ ದುರದಿ ಗದಗೆಡದಿರುವುದೋಗೆ ಕಡು ಬೀರಲಿ ಗದಗೆಡದಿರುವುದೋಗೆ ಕಡು ಬೀರಲಿ ಕಾತರವೇ ವಿಜಯ ಕಾತರವೇ ವಿಜಯ ನೀನು ನನ್ನ ರಥದ ಸಾರಥಿಯಾದ ನಿರ್ಗತಿಗರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕವಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಸ್ತಗಳ ರಜ್ಜುಗಳು ನೀಡಲಿ. ಆಗ ನಾನು ನೋಡುವೆನು, ಜಗತ್ತೇ ನೋಡು, ಹೆಚ್ಚನು ಈ ಜಗತ್ತೇ ನೋಡು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನ, ನಿಯತಿಯ ಪಕ್ಷದಲ್ಲಿ ಮಾನವ ಜಾತಿಯ ವಿಶ್ರಾಂತಿಯನ್ನ, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನ ಈಗ ನನಗೆ ಅನುಮತಿಯನ್ನು ಕೊಡು ದೇವ. ಅರ್ಜುನ, ಅಂತೂ ಒಳ್ಳೆ ಮಾತಿನಿಂದಲೇ
ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಬಿಟ್ಟೆ. ಇದೆಲ್ಲವೂ ನಿನ್ನ ಅನುಗ್ರಹ ಅಲ್ಲವೇ ದೇವ? ಧನ್ಯನಾದ. ತಥಾಸ್ತು ಪಾರ್ಥ. ಈ ಇಲ್ಲಿ ನಡೆದಿರುವಂತಹ ವಿಚಾರಗಳನ್ನು ಧನ್ಯನಾದೆನು ದೇವ. ಧನ್ಯನಾದನ ಹರಿಯ ಧನ್ಯನಾದನ ಧನ್ಯನಾದನ ಹರಿಯ ಧನ್ಯನಾದನ ಅನನಾದ ಇಂದು ತವ ಕರುಣೆಯ ಬಯದೆ ಅನನಾದ ಇಂದು ತವ ಕರುಣೆಯ ಬಯದೆ ಧನ್ಯನಾದನ ಹರಿಯ ಧನ್ಯನಾದನ ಪರಿಪದಯ ಪರಿಭವದಿಂದ ದರೆಯಲ್ಲಿ ನೊಂದು ಬಂದೇವಯ್ಯ. ಪರಿಪದಯ ಪರಿಭವದಿಂದ ದರೆಯಲ್ಲಿ ನೊಂದು ಬಂದೇವಯ್ಯ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿವವಾಗಿರುವೆ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿವವಾಗಿರುವೆ. ಧನ್ಯನಾದನ ಹರಿಯ ಧನ್ಯನಾದನ ಪರಿಪರ್ಯ ಪರಿಭವದಿಂದ ನರಯಲ್ಲಿ ನೊಂದು ಬಂದೆ ಪ್ರಿಯ. ಕದನದಲ್ಲಿ ಗುರುಪತಿ ಜಯವ ಅದಗಡಿಸಿ ಗೆಲ್ಲುವ ತರುವ ಮಾಧವನ ನೀ ನಮಗೊಲಿದು ಸಾರಥಿಯ ಧನ್ಯನಾದನ ಹರಿಯ ಧನ್ಯನಾದನ ಅನನಾದ ಇಂದು ನಿನ್ನ ತವ ಕರುಣೆಯ ಬಯದೆ ಧನ್ಯನಾದನ ಹರಿಯ ಧನ್ಯನಾದನ ಧನ್ಯನಾದನ ಧನ್ಯನಾದನ. ಅರ್ಜುನ, ಪರಮಾತ್ಮ, ಇಲ್ಲಿ ನಡೆದಿರುವಂತಹ ಶುಭ ಸಮಾಚಾರಗಳನ್ನು ಧರ್ಮಾದಿಗಳೇ ತಿಳಿಸು. ನೀನು ನಡೆ ಅರ್ಜುನ. ಆಗಬಹುದು ಪರಮಾತ್ಮ.